Hi, good morning. Let's crack Karnataka PSC with India's largest learning platform, Unacademy. ನಾನು ಪ್ರಶಾಂತ್ ಮೋಟ್ಗಿ. PSI ಪರೀಕ್ಷೆಗೆ ನಿಮಗೆ ಸಂಪೂರ್ಣವಾದಂಥ ಐಡಿಯಾನ ಕೊಡ್ತೀನಿ. ಲೆಟ್ ಅಸ್ ಎಂಜಾಯ್ ಮೈ ಡಿಫ್ರೆಂಡ್. ಇಂಡಿಯಾಸ್ ಬೆಸ್ಟ್ ಎಜುಕೇಟರ್ಸ್ ಫಾರ್ ಕರ್ನಾಟಕ PSC ನಿಮಗೆ ಗೊತ್ತೇ ಇದೆ. ಇವುಗಳ ಎಲ್ಲ ಸ್ನೇಹಿತರ ನಾಲೆಜನ್ನು ನೀವು ಉಪಯೋಗ ಮಾಡ್ಕೊಳ್ಳಿ. KPSC ಬಂಪರ್ ಆಫರ್ ಇದೆ. 3+1 12+2 ಆಫರ್ ಅನ್ನು ಬಳಸ್ಕೊಂಡು ಸಬ್ಸ್ಕ್ರೈಬ್ ಆಗಿ PAM10 ಅಂತ ನನ್ನ ಕೋಡ್ ಇದೆ. ಎಕ್ಸ್ಕ್ಲೂಸಿವ್ಲಿ ಒಂದು ಪ್ಲಸ್ ಲರ್ನರ್ಸ್ಗೆ ಒಂದು ಟೆಸ್ಟ್ ಇದೆ. PSI ಮತ್ತು PC ಮತ್ತು ಪ್ರಿಲಿಮ್ಸ್ ಅವ್ರಿಗೆ KAS ಎಕ್ಸಾಮ್ನವ್ರಿಗೆ ಶನಿವಾರ ಮಧ್ಯಾಹ್ನ 2 ಗಂಟೆಗೆ ಟೆಸ್ಟ್ ಇದ್ರೆ 11 ಗಂಟೆಗೆ ಅನಾಲಿಸಿಸ್ ಇರುತ್ತೆ ನೆಕ್ಸ್ಟ್ ಡೇ. ಮತ್ತು ರವಿವಾರ 10 ಗಂಟೆಗೆ ಟೆಸ್ಟ್ ಇದ್ದಾಗ ಮಧ್ಯಾಹ್ನ 3 ಗಂಟೆಗೆ ಅದರದ್ದು ಅನಾಲಿಸಿಸ್ ಇರುತ್ತೆ. PKM10 ಅಂತ ನಾನು ಕೋಡ್ ಯೂಸ್ ಮಾಡಿಕೊಂಡು ಪ್ಲಸ್ಗೆ ಜಾಯ್ನ್ ಆಗಿ ಆ್ಯಂಡ್ ಬೆನಿಫಿಟ್ ತಗೊಳ್ಳಿ. ಟಾರ್ಗೆಟ್ PSI ಕೋರ್ಸನ್ನು ಅಟೆಂಡ್ ಮಾಡ್ತೀರಾ. ಮಿಷನ್ KS ಅಂತ ಒಂದು ಮಾಧ್ಯಮ ಕನ್ನಡ ಮಾಧ್ಯಮದವರಿಗೆ ವಿಶೇಷವಾಗಿ ಡಿಸೈನ್ ಮಾಡಿದ್ದಿದೆ. ಪ್ಲೀಸ್ ಯುಟಿಲೈಸ್ ಮಾಡ್ಕೊಳ್ಳಿ. ಪಂಚಾಯತ್ ಅಂತ ಹೇಳಿ ಒಂದು ಕೋರ್ಸ್ ಇದೆ. PDO ಎಕ್ಸಾಮ್ ಸಲುವಾಗಿ ಮಾಡಿದ್ದು ಶುರು ಆಗಿದೆ, ಉಪಯೋಗ ತಗೊಳ್ಳಿ. ಜೊತೆಗೆ ಗುರುದೇವ್ ಅಂತ ಹೇಳಿ ಈ ಟೀಚರ್ಸ್ ಟ್ರೈನಿಂಗ್ ಎಂಟ್ರೆನ್ಸ್ ಎಕ್ಸಾಮ್ ಟೆಸ್ಟ್ ಇದೆ ಆ್ಯಂಡ್ ಐ ಆಮ್ ಶೂರ್ ಯು ವಿಲ್ ಡೆಫಿನೆಟ್ಲಿ ಮೇಕ್ ದ ಬೆಸ್ಟ್ ಯೂಸ್ ಆಫ್ ದಿಸ್. ಈ ಫ್ರೀ ಮತ್ತು ಪ್ಲಸ್ ಎರಡು ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ, ನೀವು ಬಹಳಷ್ಟು ಬೇಕಂದ್ರೆ ಪ್ಲಸ್ಸಿಗೆ ಬರ್ತೀರಿ, ಲಿಮಿಟೆಡ್ ಬೇಕಂದ್ರೆ ಫ್ರೀ ಇರ್ತೀರಿ. ನಿಮಗೆ ಆಯ್ಕೆ ಬಿಟ್ಟಿದ್ದು. PKM10 ಅಂತ ಯೂಸ್ ಮಾಡಿ. ಸಿಕ್ಕಾಪಟ್ಟೆ ಬೇಕು ನಮ್ಮ ಕ್ಲಾಸ್ ಅಂತಂದ್ರೆ ಬರ್ರಿ ಪ್ಲಸ್ಸಿಗೆ ಜಾಯ್ನ್ ಆಗ್ರಿ. PKM10 ಅಂತ ಯೂಸ್ ಮಾಡ್ರಿ. ಸಬ್ಸ್ಕ್ರಿಪ್ಷನ್ ಚಾರ್ಟ್ ನಿಮ್ಮ ಮುಂದೆ ಇದೆ. 1 ಮಂತ್, 3 ಮಂತ್, 6 ಮಂತ್ಸ್, 12 ಮಂತ್ಸ್, 24 ಮಂತ್ಸ್ ಇದೆ. ನಿಮ್ಗೆ ಯಾವ್ದು ಇಷ್ಟ ಅದನ್ನು ಆಯ್ಕೆ ಮಾಡಿಕೊಂಡು ಗೋ ಅಹೆಡ್. PKM10 ಮೈ ಡಿಯರ್ ಫ್ರೆಂಡ್ಸ್, ದಿಸ್ ಈಸ್ ಮೈ ಕೋಡ್ ನಂಬರ್. ಯೂಸ್ ಮಾಡ್ಕೊಳ್ಳಿ. 10% ಡಿಸ್ಕೌಂಟ್, ಯು ವಿಲ್ ಬಿ ಎಲಿಜಿಬಲ್. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಈಗ ನಿಮಗೆ ಒಂದು PSI ಪ್ಯಾರಾಗ್ರಾಫ್ ಅನ್ನ ನೆಕ್ಸ್ಟ್ ಒಂದು ಫ್ಯೂ ಮಿನಿಟ್ಸ್ ಬಗ್ಗೆ ನಾನು ಹೇಳ್ತೀನಿ. ಎಸ್ ಮೈ ಡಿಯರ್ ಫ್ರೆಂಡ್ಸ್, ಹಿಯರ್ ಇಟ್ ಈಸ್. ಕನ್ನಡ ಪ್ಯಾರಾಗ್ರಾಫ್. ಟ್ರಾನ್ಸ್ಲೇಟ್ ದ ಫಾಲೋವಿಂಗ್ ಇನ್ ಟು ಇಂಗ್ಲಿಷ್. ಕಾಣದಿದೆ ಒಂದು, ಜಸ್ಟ್ ಕ್ವಿಕ್ ಆಗಿ ಚೆಕ್ ಮಾಡೋಣ. ಭಾರತದ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತಿದೆ ಎಂದು ಆರ್ಥಿಕ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಈ ಕುರಿತು ಆರ್ಥಿಕ ಸಚಿವಾಲಯವು ದೇಶದ ಅಭಿವೃದ್ಧಿಗೆ ಹಲವಾರು ಯೋಜನೆಗಳನ್ನು ಹಾಕಿಕೊಂಡಿರುವುದು ಗಮನಾರ್ಹ. ಕೊರೋನಾ ಸಂದರ್ಭದಲ್ಲಿ ದೇಶವು ಆರ್ಥಿಕ ಸಂಕಷ್ಟ ಪರಿಸ್ಥಿತಿಯನ್ನು ಎದುರಿಸಿದರೂ ಸರ್ಕಾರ ಜನರ ಪರವಾಗಿ ನಿಂತಿತು ಮತ್ತು ಜನರಿಗೋಸ್ಕರ ಹಲವಾರು ಯೋಜನೆಗಳನ್ನು ಪ್ರಕಟಿಸಿತು. ಒಂದು ಹಾಗೆ ಮೇಲಿನ ಮೇಲೆ ಪ್ರಾಕ್ಟೀಸ್ ಮಾಡಲೇಬೇಕು. ಪ್ಯಾರಾಗ್ರಾಫ್ ಮಾಡಿದ್ರು ಕೂಡ ಮೇಲೆ ಮೇಲೆ ಮಾಡಲೇಬೇಕು. ಅಂದ್ರೆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ನೀವು ಒಂದು ಸಲ 10 ಸಲ ಮಾಡಿದ್ರು 20 ಸಲ ಮಾಡಬೇಕು ಆ ಪ್ಯಾರಾಗ್ರಾಫ್ ಅನ್ನ. ಸೊ ಇಲ್ಲಿ ನಾವು ಏನೇನಪ್ಪಾ ಅಂದ್ರೆ, ಭಾರತದ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ, ಇಂಡಿಯನ್ ಇಕಾನಮಿ ಅಂತ ಅನ್ಬೋದು, ಇಂಪ್ರೂವಿಂಗ್ ಅಂತ ಆಗುತ್ತೆ, ಹೆಲ್ಪಿಂಗ್ ವರ್ಬ್ ಬಳಸ್ತೀವಿ. ಆಮೇಲೆ ಅಭಿಪ್ರಾಯಪಟ್ಟಿದ್ದಾರೆ ತಜ್ಞರು, ಅಕಾರ್ಡಿಂಗ್ ಟು ಅಂತ ಮಾಡ್ಬೋದು. ಆರ್ಥಿಕ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಂತ ಅನ್ಬೋದು. ಮುಂದೆ ದೇಶದ ಅಭಿವೃದ್ಧಿಗೆ, ಫಾರ್ ದ ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ, ಹಲವಾರು ಯೋಜನೆಗಳು, ಸ್ಕೀಮ್ಸ್ ಅನ್ನ ಹಾಕೊಂಡಿದೆ. ಅದು ದಟ್ ಈಸ್ ಇಂಪಾರ್ಟೆಂಟ್, ಗಮನಾರ್ಹ, ನೋಟ್ ವರ್ದಿ ಅಂತ ಹೇಳ್ಬೋದು. ಕೊರೋನಾ ಸಂದರ್ಭದಲ್ಲಿ ಅಂದ್ರೆ ಡ್ಯೂರಿಂಗ್ ಕೊರೋನಾ ದೇಶವು ಆರ್ಥಿಕ ಸಂಕಷ್ಟ ಅಂದ್ರೆ ಇಕನಾಮಿಕ್ ಪ್ರಾಬ್ಲಮ್, ಇಕನಾಮಿಕ್ ಕ್ರೈಸಿಸ್ ಅಂತ ಹೇಳೋದು. ಎದುರಿಸಿದರು ಅಂದ್ರೆ ಫೇಸ್ ಮಾಡಿದ್ರು ಕೂಡ ಇತ್ತು ಅಂತ ಹೇಳ್ಬೋದು. ಸರ್ಕಾರ ಏನಪ್ಪಾ ಅಂದ್ರೆ ಇಟ್ ಹೆಲ್ಪ್ ದ ಪೀಪಲ್ ಅಂತ ಬಂತು, ಯೋಜನೆಗಳನ್ನ ಪ್ರಕಟಿಸಿತು, ಅನೌನ್ಸ್ ಮಾಡಿತು. ಒಂದೊಂದು ಸೆಂಟೆನ್ಸ್ ಆಗಿ ನೋಡೋಣ. ಸತತವಾಗಿ ಬೇರೆ ಬೇರೆ ಯೋಜನೆಗಳನ್ನು ಪ್ರಕಟಿಸುತ್ತಾ ಆರ್ಥಿಕ ಚೇತರಿಕೆಗೆ ಪ್ರಾಮುಖ್ಯ ನೀಡಿರುವುದು ಸಂತೋಷದ ವಿಷಯ. ಈ ನಿಟ್ಟಿನಲ್ಲಿ ಭಾರತವು ಎಷ್ಟೇ ಸಂಕಷ್ಟ ಎದುರಿಸಿದರೂ ಧೃತಿಗೆಡದೆ ತನ್ನ ಕೆಲಸವನ್ನ ಮುಂದುವರಿಸಿ ವಿಶ್ವದಲ್ಲಿ ಪ್ರಮುಖ ನಾಯಕರ ಮೆಚ್ಚುಗೆಯನ್ನು ಗಳಿಸಿದೆ. ಇದಕ್ಕೆ ಸಂಬಂಧಪಟ್ಟಂತಹ ವೊಕ್ಯಾಬ್ಯುಲರಿ ಸೆಂಟೆನ್ಸ್ ಅನ್ನ ನಾನು ನಿಮಗೆ ಹೇಳ್ಕೋತ ಹೋಗ್ತೇನೆ. ಜಸ್ಟ್ ಅಬ್ಸರ್ವ್ ಮಾಡಿ. ಎರಡು ಮಾಡಿದ್ದೀನಿ ನಾನು ಮೈ ಡಿಯರ್ ಫ್ರೆಂಡ್ಸ್. ನೋಡಿ, ಭಾರತದ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತಿದೆ ಎಂದು ಆರ್ಥಿಕ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಅಕಾರ್ಡಿಂಗ್ ಟು ದಿ ಇಕಾನಮಿಸ್ಟ್ಸ್. ಅಭಿಪ್ರಾಯ, ಅಕಾರ್ಡಿಂಗ್ ಟು, ಅಲ್ಲಿ ಒಪಿನಿಯನ್ ಅದು ಇದು ತಗೊಳ್ಳೋ ಅವಶ್ಯಕತೆ ಇಲ್ಲ. ಆರ್ಥಿಕ ತಜ್ಞರು ಇಕನಾಮಿಸ್ಟ್ ಅಂತ ಹೇಳ್ಬೋದು, ಇಕನಾಮಿಕ್ ಎಕ್ಸ್ಪರ್ಟ್ ಅಂತ ಹೇಳ್ಬೋದು. ಇವ್ರ ಪ್ರಕಾರ ಏನಪ್ಪಾ ಅಂದ್ರೆ, ಪರಿಸ್ಥಿತಿ ಸುಧಾರಿಸಕತ್ತೈತಿ. ದ ಇಂಡಿಯನ್ ಎಕಾನಮಿ ಈಸ್ ಇಂಪ್ರೂವಿಂಗ್. ನೋಡಿ, ING ಇಂಪ್ರೂವಿಂಗ್ ಅಂತ ಬಂತು, ಅದಕ್ಕೆ ಈಸ್ ಅನ್ನ ಬಳಸ್ತೀವಿ. ಅಕಾರ್ಡಿಂಗ್ ಟು ದ ಇಕನಾಮಿಸ್ಟ್, ದ ಇಂಡಿಯನ್ ಎಕಾನಮಿ ಈಸ್ ಇಂಪ್ರೂವಿಂಗ್. ಬ್ಯೂಟಿಫುಲ್ ಸೆಂಟೆನ್ಸ್. ಈ ಕುರಿತು ಆರ್ಥಿಕ ಸಚಿವಾಲಯವು ದೇಶದ ಅಭಿವೃದ್ಧಿಗೆ ಹಲವಾರು ಯೋಜನೆಗಳನ್ನು ಹಾಕಿಕೊಂಡಿರುವುದು ಗಮನಾರ್ಹ. ಇನ್ ದಿಸ್ ರಿಗಾರ್ಡ್, ಇಟ್ ಈಸ್ ನೋಟ್ ವರ್ದಿ. ಅಂದ್ರೆ ಗಮನಾರ್ಹ ಅಂತ ತಗೊಂಡಿದ್ವಿ. ಯಾಕಪ್ಪ? ಸ್ಟಾರ್ಟಿಂಗ್ ಯಾವಾಗಲೂ ಇಂಗ್ಲಿಷ್ನಲ್ಲಿ ಫಸ್ಟ್ ಇದ್ದಿದ್ದು ಲಾಸ್ಟಿಗೆ, ಲಾಸ್ಟ್ ಇದ್ದಿದ್ದು ಫಸ್ಟ್ ಬರೋದು ಒಂದು ಕಾಮನ್. ಇನ್ ದಿಸ್ ರಿಗಾರ್ಡ್ ಅಂದ್ರೆ ಈ ಕುರಿತು.
ಇಟ್ ಈಸ್ ನೋಟ್ ವರ್ದಿ ಏನಪ್ಪಾ that the Ministry of Finance has planned various schemes for the development of the country. ದೇಶದ ಅಭಿವೃದ್ಧಿಗೆ ಹಲವಾರು ಯೋಜನೆಗಳನ್ನು ಹಾಕಿಕೊಂಡಿರುವುದು. ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಹ್ಯಾಸ್ ಪ್ಲಾನ್ಡ್ ವೇರಿಯಸ್ ಸ್ಕೀಮ್ಸ್ ಎದಕ್ಕೆ ಫಾರ್ ದ ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ. ಇದನ್ನು ಇನ್ನೊಂದು ಥರ ಬರಿಬೋದು. ಇಟ್ ಈಸ್ ಗುಡ್ ಟು ನೋ ದ್ಯಾಟ್ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಹ್ಯಾಸ್ ವೇರಿಯಸ್ ಪ್ಲಾನ್ಸ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ. ನಿಮಗೆ ಯಾವುದು ಈಸಿ ಅನ್ನಿಸ್ತದೋ ಅದನ್ನು ಮಾಡಿ. ಇಲ್ಲಿ ದ್ಯಾಟ್ ಅಂತ ಯಾಕೆ ತಗೊಂಡಿವಿ ನೋಡಿ ಒಂದೇ ಸೆಂಟೆನ್ಸ್ ಒಳಗಪ್ಪ ಅಂದ್ರೆ ಹಾಕಿಕೊಂಡಿರುವುದು ಅಂತ ಏನೈತಲ್ಲ, ದ್ಯಾಟ್ಸ್ ವೈ ವಿ ಆರ್ ಯೂಸಿಂಗ್ ಅದಕ್ಕೆ ದ್ಯಾಟ್ ಅಂತ ಕಂಬೈನ್ ಮಾಡಿವಿ. ಸೊ ಇಟ್ ಈಸ್ ನೋಟ್ ವರ್ದಿ ಅಂದ್ರೆ ಇಂಪಾರ್ಟೆಂಟ್, ರಿಮಾರ್ಕೆಬಲ್, ವರ್ತ್ ಮೆನ್ಷನಿಂಗ್, ನೋಟೇಬಲ್ ಬೇಕಾದನ್ರಿ ನೀವು. ಇಟ್ ಇಸ್ ನೋಟೇಬಲ್ ದ್ಯಾಟ್ ದ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಹ್ಯಾಸ್ ಪ್ಲಾನ್ಡ್ ಅಂತ ಒಂದು ಸೆಂಟೆನ್ಸ್ ನಲ್ಲಿದೆ. ಇನ್ನೊಂದು ಹ್ಯಾಸ್ ವೇರಿಯಸ್ ಪ್ಲಾನ್ಸ್ ಅಂತ ಎರಡನೇದ್ರಲ್ಲಿದೆ. ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಎರಡು ಪ್ರಾಕ್ಟೀಸ್ ಮಾಡಿ, ಯಾವ್ದು ಈಸಿ ಆಗುತ್ತೋ ಅದನ್ನು ಬರೀರಿ ಆ ಟೈಮ್ನಲ್ಲಿ. ಕೊರೋನಾ ಸಂದರ್ಭದಲ್ಲಿ ದೇಶವು ಆರ್ಥಿಕ ಸಂಕಷ್ಟ ಪರಿಸ್ಥಿತಿಯನ್ನು ಎದುರಿಸಿದರೂ ಸರ್ಕಾರ ಜನರ ಪರವಾಗಿ ನಿಂತಿತು ಮತ್ತು ಜನರಿಗೋಸ್ಕರ ಹಲವಾರು ಯೋಜನೆಗಳನ್ನು ಪ್ರಕಟಿಸಿತು. ಸಂದರ್ಭದಲ್ಲಿ ದೇಶವು ಆರ್ಥಿಕ ಸಂಕಷ್ಟ ಎದುರಿಸಿದರು. ದೋ ದ ಕಂಟ್ರಿ ಫೇಸ್ಡ್ ಇಕಾನಮಿಕ್ ಹಾರ್ಡ್ಶಿಪ್ ಡ್ಯೂರಿಂಗ್ ಕೊರೋನಾ. ನೋಡಿ ಎಲ್ಲಿಂದ ಬಂತು ನೋಡ್ರಿ, ಎದುರಿಸಿದರು ಅಂದ್ರೆ ಫೇಸ್ಡ್ ಏನನ್ನ, ಇಕನಾಮಿಕ್ ಹಾರ್ಡ್ಶಿಪ್, ಅಡ್ವರ್ಸಿಟಿ, ಇಕನಾಮಿಕ್ ಪ್ರಾಬ್ಲಮ್ ಅನ್ರಿ, ಇಕನಾಮಿಕ್ ಕ್ರೈಸಿಸ್ ಅನ್ರಿ, ನೋ ಪ್ರಾಬ್ಲಮ್. ದೋ ಪರಿಸ್ಥಿತಿ ಎದುರಿಸಿದರು, ಮಾಡಿದರು ಅನ್ಬೇಕಾದ್ರೆ ದೋ, THOUGH. ದೋ ದ ಕಂಟ್ರಿ ಫೇಸ್ಡ್ ಇಕನಾಮಿಕ್ ಹಾರ್ಡ್ಶಿಪ್ ಡ್ಯೂರಿಂಗ್ ಕೊರೋನಾ. ಸಂದರ್ಭದಲ್ಲಿ ಡ್ಯೂರಿಂಗ್ ಏನ್ ಮಾಡ್ತು, ದ ಗವರ್ಮೆಂಟ್ ಸಪೋರ್ಟೆಡ್ ದ ಪಬ್ಲಿಕ್. ಸರ್ಕಾರ ಜನರ ಪರವಾಗಿ ನಿಂತಿತು. ಇಲ್ಲಿ ನಿಂದ್ರು ಅಂದ್ರೆ ಸ್ಟ್ಯಾಂಡ್ ಅಂತ ತಗೋಬೇಕಂತ ಏನಿಲ್ಲ. ಸ್ಟ್ಯಾಂಡ್ ನಿಂತಿತು, ಸ್ಟೂಡ್ ಅಂದ್ರೆ ನಿಂತಿತು ಅಂತಲ್ಲ. ಅದನ್ನು ಬರ್ತೀನಿ ಇಲ್ಲ ಅಂತಲ್ಲ, ಬೇರೆ ತರ ಬರೆಯೋ ಪ್ರಯತ್ನ ಮಾಡೋಣ. ದ ಗವರ್ಮೆಂಟ್ ಸಪೋರ್ಟೆಡ್ ದ ಪಬ್ಲಿಕ್. The government helped the people. The government stood for the public and announced various plans for the people. Projects ಅಥವಾ ಸ್ಕೀಮ್ಸ್ ಅಂತೂ ಅನ್ಬೋದು ಪ್ಲಾನ್ಸ್ಗೆ. ಒಂದ್ಸಲ ನೋಡ್ಕೊಂಡ್ಬಿಡೋಣ. Though the country faced economic hardship during corona, the government supported the public and announced various plans for the people. The government supported the public by announcing various projects or schemes ಅಂತನೂ ಅನ್ನಬಹುದು. Hope my point is clear. ಪ್ರಾಕ್ಟೀಸ್ ಮಾಡಿ, ಕೇಳಿ, ಏನೇನಾಗಿದೆ ಅಂತ ಕೇಳಿ, ನಾನು ನಿಮ್ಮ ಜೊತೆ ಇರ್ತೀನಿ, ಡೌಟ್ ಕ್ಲಿಯರಿಂಗ್ ಮಾಡೇ ಮಾಡ್ತೇನೆ. ಸತತವಾಗಿ ಬೇರೆ ಬೇರೆ ಯೋಜನೆಗಳನ್ನು ಪ್ರಕಟಿಸುತ್ತಾ ಆರ್ಥಿಕ ಚೇತರಿಕೆಗೆ ಪ್ರಾಮುಖ್ಯ ನೀಡಿರುವುದು ಸಂತೋಷದ ವಿಷಯ. It is good news that the ministry is announcing variety of schemes, range of schemes, mixture of schemes, different schemes, various schemes ಟು ಬೂಸ್ಟ್ ಇಕನಾಮಿಕ್ ಕಂಡೀಷನ್ ಅಥವಾ ಫಾರ್ ಇಕನಾಮಿಕ್ ರಿವೈವಲ್ ಅಂತೂ ಅನ್ಬೋದು, ಫಾರ್ ಇಕನಾಮಿಕ್ ರಿಕವರಿ ಅಂತೂ ಅನ್ಬೋದು. ಯಾವುದಕ್ಕೆ ಯಾವ ಶಬ್ದಪ್ಪ ಇಲ್ಲಿ ಅಂದ್ರೆ ಆರ್ಥಿಕ ಚೇತರಿಕೆ ಅನ್ಲಿಕ್ಕೆ ಇಕನಾಮಿಕ್ ಬೂಸ್ಟ್, ಇಕನಾಮಿಕ್ ಕಂಡೀಷನ್ ಅಥವಾ ಇಕನಾಮಿಕ್ ರಿವೈವಲ್, ಫಾರ್ ಇಕನಾಮಿಕ್ ರಿಕವರಿ ಅಂತ ಅನ್ಬೋದು. ಸತತವಾಗಿ ಯೋಜನೆ ಪ್ರಕಟಿಸುತ್ತಾ ಬಂದಿದೆ. ಇಟ್ ಈಸ್ ಎ ಗುಡ್ ನ್ಯೂಸ್ ದಟ್ ದ ಮಿನಿಸ್ಟ್ರಿ ಇಸ್ ಅನೌನ್ಸಿಂಗ್ ಅ ವೆರೈಟಿ ಆಫ್ ಸ್ಕೀಮ್ಸ್ ಟು ಬೂಸ್ಟ್ ಇಕನಾಮಿಕ್ ಕಂಡೀಷನ್. ಈ ನಿಟ್ಟಿನಲ್ಲಿ ಭಾರತವು ಎಷ್ಟೇ ಸಂಕಷ್ಟ ಎದುರಿಸಿದರೂ ಧೃತಿಗೆಡದೆ ತನ್ನ ಕೆಲಸವನ್ನ ಮುಂದುವರಿಸಿ ವಿಶ್ವದಲ್ಲಿ ಪ್ರಮುಖ ನಾಯಕರ ಮೆಚ್ಚುಗೆಯನ್ನು ಗಳಿಸಿದೆ. ಇನ್ ದಿಸ್ ಕಾಂಟೆಕ್ಸ್ಟ್, ಈ ನಿಟ್ಟಿನಲ್ಲಿ, ಇನ್ ದಿಸ್ ರಿಗಾರ್ಡ್ ಅಂತಲೂ ಅನ್ಬಹುದು. ದೋ ಇಂಡಿಯಾ ಫೇಸ್ಡ್ ಮೆನಿ ಚಾಲೆಂಜಸ್, ಪ್ರಾಬ್ಲಮ್ಸ್, ಇಕನಾಮಿಕ್ ಕ್ರೈಸಿಸ್, ಇಕನಾಮಿಕ್ ಪ್ರಾಬ್ಲಮ್ಸ್ ಏನ್ ಬೇಕಾದನ್ರಿ. ದೋ ಇಂಡಿಯಾ ಫೇಸ್ಡ್, ದೋ ದ ಕಂಟ್ರಿ ಫೇಸ್ಡ್ ಮೆನಿ ಚಾಲೆಂಜಸ್, ಇಟ್ ಡಿಡ್ ನಾಟ್ ಡೈವರ್ಟ್ ಅಂದ್ರೆ ಧೃತಿಗೆಡಲಿಲ್ಲ, ಅಂಡ್ ಗೇನ್ಡ್ ಅಪ್ರಿಸಿಯೇಷನ್ ಫ್ರಮ್ ವರ್ಲ್ಡ್ ಲೀಡರ್ಸ್ ಫಾರ್ ಇಟ್ಸ್ ವರ್ಕ್. ತನ್ನ ಕೆಲಸವನ್ನ ಮುಂದುವರಿಸಿ ಪ್ರಮುಖ ನಾಯಕರ ಮೆಚ್ಚುಗೆಯನ್ನು ಗಳಿಸಿತು. ಇಟ್ ಡಿಡ್ ನಾಟ್ ಡೈವರ್ಟ್ ಅಂಡ್ ಇಟ್ ಗೇನ್ಡ್ ಅಪ್ರಿಸಿಯೇಷನ್ ಫ್ರಮ್ ವರ್ಲ್ಡ್ ಲೀಡರ್ಸ್ ಅಂತ ಅನ್ಬೋದು. ಬೈ ಕಂಟಿನ್ಯೂಯಿಂಗ್ ದ ವರ್ಕ್ ಅಂತ ಅನ್ಬೋದು, ಅಥವಾ ಫಾರ್ ಇಟ್ಸ್ ವರ್ಕ್ ಅಂತ ಅನ್ಬೋದು. ಇಲ್ಲಾಂದ್ರೆ ಇಟ್ ವಾಸ್ ಪ್ರೇಸ್ಡ್ ಬೈ ದ ವರ್ಲ್ಡ್ ಲೀಡರ್ಸ್ ಫಾರ್ ಇಟ್ಸ್ ವರ್ಕ್ ಅಂತ ಅನ್ಬೋದು. ಇನ್ ದಿಸ್ ರಿಗಾರ್ಡ್, ದೋ ಇಂಡಿಯಾ ಫೇಸ್ಡ್ ಮೆನಿ ಚಾಲೆಂಜಸ್, it did not divert, it was praised by the world leaders for its work. ಎರಡೂ ನೋಡ್ಕೊಳ್ಳಿ, ಯಾವುದು ಈಸಿ ಆಗುತ್ತೋ ಅದನ್ನು ಪ್ರಾಕ್ಟೀಸ್ ಮಾಡಿ, ಟಫ್ ಇದ್ದದನ್ನು ಕೂಡ ಪ್ರಾಕ್ಟೀಸ್ ಮಾಡಿ, ಒಂದು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಬನ್ನಿ. ಸೊ ಐ ಹೋಪ್ ಇದನ್ನ ಮುಂದಿನ ಒಂದು ಇದರಲ್ಲಿ ನೋಡ್ತೇನೆ ಮಾಡಿ ಫ್ರೆಂಡ್ಸ್. ಸೊ ಇದು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಆ್ಯಂಡ್ ಐ ಹೋಪ್ ದಿಸ್ ಪಾಯಿಂಟ್ ಇಸ್ ಕ್ಲಿಯರ್. ಆ್ಯಂಡ್ ಪ್ಲೀಸ್ ಯೂಸ್ ಮೈ ಕೋಡ್ PKM10 ಅಂತ ಯೂಸ್ ಮಾಡಿ ಪ್ಲಸ್ಸಿಗೆ ಜಾಯ್ನ್ ಆಗಿ. ಸಿಕ್ಕಾಪಟ್ಟೆ ಡೌಟ್ ಕ್ಲಿಯರಿಂಗ್ ಸೆಷನ್ ಅವು ಇವು ಎಲ್ಲ ಬಹಳಷ್ಟು ಮಾಡೋಣ ಅಂತ. ಆ ಪ್ಯಾರಾಗ್ರಾಫ್ ಪ್ರಾಕ್ಟೀಸ್ ಮಾಡಿ, ಮೇಲೆ ವಾಚ್ ಮಾಡಿ, ಕೇಳಿ, ಫ್ರೆಂಡ್ಸಿಗೆ ಶೇರ್ ಮಾಡಿ, ಗ್ರೂಪ್ ಮಾಡ್ಕೊಂಡು ಡಿಸ್ಕಷನ್ ಮಾಡಿ. ಮತ್ತೆ ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಎಂಜಾಯ್. ಥ್ಯಾಂಕ್ ಯು.